ಬರುವಾಗ ಖಾಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಟ್ಕೊಂಡು ಎಲ್ಲರನ್ನು ಯಾಮಾರಿಸಿದಂಗೆ ಕಾಣಿಸ್ತಾ ಇದೆ. ಹೌದು, ನನಗೆ ಇವಾಗ ಸ್ಟಾರ್ಟಿಂಗ್ ಹೇಳುವಾಗ ಮನೆಯೆಲ್ಲ ಅಲ್ಲಿ ಅವರ ಯಾರೋ ಬಂದು ಎಲ್ಲ ಬೆಂಕಿ ಹಾಕಿದ್ರು, ಅದಕ್ಕೆ ಯಾವುದು ಮನೆ ಇರಲಿಲ್ಲ ಅಂತೇಳಿ ಎಲ್ಲ ಸರಿ ನಾವು ನಂಬಿಕೆ ಯಾವುದು ಆಗಿರ್ಬೋದು, ಅವರ ಜಾಗ ಏನೋ ಹೋಗಿದೆ ಅದು ಆಗಿರ್ಬೋದು, ನಾವು ನಂಬಿದೆ ಸರ್. ಏನಿದ್ರು SIT ತನಿಖೆ ಮಾಡಬೇಕಲ್ಲ ಸರ್, ಅದಕ್ಕೆ ತಾನೇ ಕೊಟ್ಟಿರೋದು. ಅದರ ಮಧ್ಯೆಯಲ್ಲಿ ಇವರು ಸುಳ್ಳಲ್ಲ ಹೇಳಿದ್ರೆ ಅದ್ರ ನಮ್ಮ ತೇಜೋವಧೆ ಮಾಡಿದ್ರೆ ನಾವೇನಾದ್ರು ಮನೆ ಕರ್ಕೊಂಡೋಗಿ ಇಲ್ಲ SIT ತನಿಖೆ ಮಾಡಬಾರ್ದು, ಪೊಲೀಸ್ ಇಲಾಖೆ ತನಿಖೆ ಮಾಡಬಾರ್ದು, ಸುದ್ದಿ ಮಾಡ್ತಾ ಆಗ್ತಾರೆ ಅಂತ ಹೇಳಿ ನಮ್ಮ ತಪ್ಪಂತ ಹೇಳ್ಬೋದು. ನಾವು ಕೊಟ್ಟು ಬಿಡ್ತೀವಲ್ಲ ಸರ್. ಅಲ್ಲ ನಾವಲ್ಲ, ವಕೀಲರು ಕೊಟ್ಟಿದ್ದಲ್ಲ ಸರ್, ಠಾಣೆ ಕೊಟ್ಟರೆ ಮೊನ್ನೆ ಹೋಗಿ ಕೇಳಿದೆ ನಾನು ಧರ್ಮಸ್ಥಳ ಸರ್ ಏನಾಗಿದೆ ಸರ್, ಸತ್ಯ ಹೊರಗೆ ಬರಲಿ ಸರ್, SIT ಕೊಟ್ಟು ಅವ್ರು ಹೇಳಿದ್ರು ಕೊಟ್ಟು ಬಿಟ್ಟು ಅಂತ ಹೇಳಿದ್ರು. SIT ತನಿಖೆ ಆಗ್ತದೆ ಸರ್, ಸತ್ಯ ಹೊರಗೆ ಬರಲಿ. ಈಗ ತಾವು ಅವ್ರ ಹತ್ರ ದಾಖಲೆಗಳನ್ನು ತೆಗೆದುಕೊಂಡು ಬರುವ ಅಂತೇಳಿ ತಾವೇ ಹೋಗಿದ್ದೀರಿ ಅಂದ್ರೆ ಆ ಟೈಮಲ್ಲಿ ಅವ್ರು ಹಿಂದೇಟ್ ಹಾಕಿದ್ರೆ ಏನ್ ಮಾಡಿದ್ರು ಅಂತ ಹೇಳಿ ದಾಖಲೆಯನ್ನು ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ರು. ದಾಖಲೆಯನ್ನು ತೆಗಿಲಿಕ್ಕೋಸ್ಕರ ನಾವು ಹೇಳಿದ್ವಿ, ಹೋದ್ರು ಇಲ್ಲಂತಲ್ಲ, ಹೋಗಿ ರೌಂಡ್ ಎಲ್ಲ ಹೊಡೆದು ಬಂದರು. ಆಮೇಲೆ ಅಲ್ಲಿದು ಇಲ್ಲಿದು ಇನ್ನೂ ಇದೆ ಅಂತ ಹೇಳಿದ್ರು. ಮತ್ತೆ ನಾವು ಅದಕ್ಕೆ ಅಷ್ಟು ತಲೆ ಕೆಡಿಸಿಲ್ಲ, ಅದರಿಂದ ಅದೇ ಬೇಕಂತ ಅದರಿಂದ ನಾವು ಹೋಗಿಲ್ಲ ಸರ್. ಅವರಿಗೂ ನ್ಯಾಯ ಸಿಕ್ಕರೆ ಆಗಲಿ ಅಂತ ನಾನು ಹೋಗಿರೋದು. ಅಂದರೆ ನಾನು ಈ ಹಿಂದೆ ನೋಡಿದರೆ ಒಂದು ಮಗು ವಿಷಯದಲ್ಲಿ ಆ 13 ವರ್ಷದ ಇನ್ನು ಮಗಳು ಊತಾಕಿ ಜಾಗಕ್ಕೆ ಅಲ್ಲೇ ನಿಂತೊಂದು ವೀಡಿಯೋ ಮಾಡಿದೆ ಸರ್. ಇವಾಗಲೂ ಆ ವೀಡಿಯೋ ಇದೆ. ನಾನು ಯಾರಾದರೂ ಇದ್ದರೆ ಬನ್ನಿ, ಅಂದರೆ ಈ 13 ವರ್ಷದ ಈ ಥರ ಇದ್ದರೆ ಬನ್ನಿ ಅಂತ ನಾನೇ ವೀಡಿಯೋ ಮಾಡಿ ಹಾಕಿದ್ದೀನಿ. ಇಂಥ ಕೆಲಸ ನಾವು ಮಾಡ್ತಾರೆ, ಇದು ನಮಗೇ ಮುಳ್ಳಾದ್ರೆ ನಾವು ಏನು ಹೇಳಲ್ಲ ಸರ್, ಜನಸೇವೆ ಮಾಡಬೇಕಾ, ಇದಾಗಿದ್ರು ಸರ್. ಸುಜಾತ ಭಟ್ ಅವರು, ಅನನ್ಯ ಭಟ್ ಅವರು ತನ್ನ ಮಗಳೇ ಅಂತೇಳಿ ಬಿಂಬಿಸಿದ್ರು. ಅವಳು ನಾಪತ್ತೆ ಆಗಿದ್ದಾರೆ, 2003ರಲ್ಲಿ ಇಲ್ಲಿಂದ ನಾಪತ್ತೆ ಆಗಿದ್ದಾರೆ, ಅಸ್ಥಿ ಹುಡ್ಕೊಡಿ ಅಂತ ಎಲ್ಲ ಹೇಳಿದರು. ಆದರೆ ಈ ಒಂದು ಪ್ರಕರಣದಿಂದಾಗಿ ತಮ್ಮ ಹೋರಾಟಕ್ಕೆ ಹಿನ್ನಡೆ ಆಯಿತು ಅಂತ ಅನಿಸುತ್ತಾ ಅಂತೇಳಿ ಸರ್. ಅದು ಕೆಲವೊಂದು ಮಾಧ್ಯಮವರು ಈ ಸೌಜನ್ಯ ಹೋರಾಟವನ್ನು ಟಾರ್ಗೆಟ್ ಮಾಡಿದ್ದಕ್ಕೆ ಆಗಿರುತ್ತೆ ಸರ್. ಸತ್ಯಾಸತ್ಯ ಘಟನೆ ತಿಳಿದು ಇಲ್ಲ ನಮ್ಮ ಹತ್ರ ಇನ್ನೂ ಸ್ವಲ್ಪ ಮಾಹಿತಿ ತೆಗೆದು ಮಾಡಿದರೆ ಯಾವುದೇ ಹಿನ್ನೆಲೆ ಆಗ್ತಾ ಇಲ್ಲ. ಅದು ಏನಕ್ಕೋಸ್ಕರ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಅಂಥ ಮಾಧ್ಯಮರು ಕೇಳ್ತಾರೆ, ನಾವು ಹೋರಾಟ ಮಾಡ್ತಾರೋ ಹೆಣ್ಣು ಮಕ್ಕಳಿಗೋಸ್ಕರ. ಪ್ಲೀಸ್ ಕೈ ಜೋಡಿಸಿ, ನೀವು ಯಾರೋ ಮಾತನ್ನು ಕೇಳಿ ಹೌದಾ ಅಲ್ವಾ ಅಂತ ಹೇಳಿ ಇಂಥನ್ನು ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ಮಾಡಬೇಡಿ. ನಿಮ್ಮ ಮನೇಲಿ ಹೆಣ್ಣು ಮಕ್ಕಳು ಇದ್ದಾರೆ ತಾನೆ, ನಾಳೆ ನಿಮ್ಮ ಮಕ್ಕಳಿಗೂ ಬರದೇ ಇರಲಿ ಎಂಬ ಉದ್ದೇಶ ನಾವು ಮಾಡ್ತಾ ಇರೋದು. ನಮ್ಮ ಮಕ್ಕಳಿಗೋಸ್ಕರ ಮಾತ್ರ ಮಾಡ್ತಾ ಇರೋದು. ಇಡೀ ದೇಶದಲ್ಲಿ ಯಾರು ಇಂಥ ಆಗಬಾರ್ದು. ಈ ಒಂದು ಹೋರಾಟ ಈಗಲೇ ಗೊತ್ತಿರ್ಬೋದು, ದೇಶ ವಿದೇಶ ಗೊತ್ತಾಗಿದೆ. ಇನ್ನೊಂದಷ್ಟು ಭಯ ಬೀಳ್ತಾರೆ ಸರ್. ಈ ರೀತಿಯನ್ನು ಸ್ವಲ್ಪ ತಿದ್ದುಪಡಿ ಆಗಲಿ, ಸರಿಯಾಗಲಿ ಎಂಬ ಉದ್ದೇಶ ನಮ್ಮದು. ಅದು ಹೊರತು ನಾವು ಯಾವುದೇ ಕಾರಣಕ್ಕೂ ಇಂದು ಹೇಳ್ತೀನಿ ಅಂದು ಹೇಳ್ತೀವಿ, ಯಾವುದೇ ದೇವಸ್ಥಾನ ವಿರುದ್ಧ ಅಲ್ಲ. ಈಗ ಸುಜಾತ ಭಟ್ ಅವರು ತಮ್ಮ ವೈಯಕ್ತಿಕ ದ್ವೇಷವನ್ನು ತೀರಿಸೋದಕ್ಕೆ ತಮ್ಮನ್ನು ದಾಳವಾಗಿ ಏನಾದರೂ ಯೂಸ್ ಮಾಡ್ಕೊಂಡ್ರ ಅನುಮಾನ ಏನಾದರೂ ಇದೆಯಾ ತಮಗೆ ಅಂತ ಹೇಳಿ ಸರ್? ಇವಾಗ ನೋಡಿದರೆ ಆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನೋ ಸೌಜನ್ಯ ಹೋರಾಟ ಇದೆ, ಇದಕ್ಕೆ ನಾವೊಂದು ಕೈ ಜೋಡಿಸಿ ನನಗೇನೋ ಒಂದು ಸ್ವಲ್ಪ ನ್ಯಾಯ ಸಿಗ್ಬೋದು, ಈ ರೀತಿಲಿ ಒಂದು ಚಿಂತೆ ಬರ್ತಾ ಇದೆ. ಮತ್ತು ಇದರ ಮಧ್ಯದಲ್ಲಿ ಒಂದಿಷ್ಟು ಸಮಯ ನಮ್ಮ ದೂರ ಇದ್ದರು ಮಾತಾಡಿಸ್ತಾ, ಅವಾಗ ನಾವು ಎಣಿಸ್ತೀವಿ ಅವರಿಗೆ ಬೆದರಿಸಿರ್ಬೋದು, ಎದುರಿಸ್ಬೋದು, ಅದಕ್ಕೆ ದೂರ ಹೋಗಿರ್ಬೋದು ಅಂತ ಎಣಿಸ್ತೀವಿ. ನಾವು ಬೇಕಂತ ಯಾವುದೇ ಕಾರಣಕ್ಕೂ ತಂದಿರಲಿ. ಈ ಕರ್ನಾಟಕ ರಾಜ್ಯದ ಜನತೆಗೆ ನಾವು ಸೌಜನ್ಯ ಪರ ಹೋರಾಟ ಹೇಳ್ತೀವಿ. ನೋಡಿ, ಯಾವುದೇ ಕಾರಣಕ್ಕೂ ದೇವಸ್ಥಾನ ತೇಜ ಮಾಡಲಿಕ್ಕೋಸ್ಕರ ಇನ್ನೊಬ್ಬರದಂತ ಕೂರಿಸಿ ನಾವು ಯಾವುದನ್ನೂ ಮಾಡಿಲ್ಲ ಅಂತ ಈ ಮೂಲಕ ಹೇಳ್ತೀನಿ ಸರ್.